ಬ್ರೋ ಅಮುಕ್ಬೇಕು ಸ್ವಲ್ಪ. ಅಯ್ಯೋ ಎಲ್ಲಿಗೆ ಹಾಕಿ ನೀವೇ ನೆಕ್ಸ್ಟ್ ನೀವೇ. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆಯಲ್ಲ. ಸ್ಮೆಲ್ಲೇ ಬರ್ತಿಲ್ಲ ಬ್ರೋ, ಇದಲ್ಲಿ ಬರ್ತಿದೆ. ಈ ಗ್ಯಾಂಗ್ ಫುಲ್ ಯಾಕೋ ನನ್ನೇ ಗೆಲ್ಸಕ್ ಬಂದಿರಂಗಿದೆ. ಸರಿ 4 ಚಿಟ್ಟಿದೆ ಬ್ರೋ. ನಿಮ್ ಲೈಫ್ ಅಲ್ಲಿ ಇದುವರೆಗೂ ಯಾರು ಹೂವ ಕೊಟ್ಟಿಲ್ಲ ಆಕ್ಚುಲಿ. Pizza ಪಿಜ್ಜಾ making ಮೇಕಿಂಗ್ challenge. ಚಾಲೆಂಜ್ ಡೋಗುಳು ಯಾರು ಬಂದು ಪರ್ಫ್ಯೂಮ್ ಮೇಕಿಂಗ್ ಕಾಂಪಿಟೇಷನ್ ಬಂದಿದೀವಿ. ಸೇಯಿಂಗ್ ಎಷ್ಟು ಈಚ್ ಅದರ್ ಚಾಲೆಂಜ್. Okay, let's go. Who is the farm? Hi, so welcome back to my new vlog. Guys, ಇವತ್ತಿನ ವ್ಲಾಗ್ ಅಲ್ಲಿ ತಮ್ಮನೇಲು ಟೈಟಲ್ ನೋಡಿದ್ದೀರಾ. ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ. ಎಲ್ಲಿದ್ದಾರೆ? ಕ್ಲಾಸ್ ಪಿಚ್ ಇದೆ ಹಾಕೊಂತ ಇದ್ದೆ ಅಲ್ಲಿ. ಬ್ರೋ ಏನ್ ಇಷ್ಟು ಬೆಳ್ಳಗಿದ್ದೀರಾ? ಏನ್ ಬ್ಯೂಟಿ ಸೀಕ್ರೆಟ್? ಅದೆಲ್ಲ ಇವತ್ತು ಅಪರೂಪಕ್ಕೆ ಇವತ್ತು ಸ್ನಾನ ಮಾಡಿದೆ. ಅದು ಪ್ರೀವಿಯಸ್ ಶಾಟ್ ಹಾಕ್ತೀನಿ ನಾನು. ಹಿಂಗ್ ಹಚ್ಕೋತಾ ಇರೋದು. ಇವಾಗ ಕ್ಲಾಸ್ ಎಲ್ಲ ನೋಡಿದ್ರಲ್ಲ ಅದಕ್ಕೆ. ಮತ್ತೆ ಗೈಸ್ ದ ರಿಚ್ ಗುಚಿ ಗ್ಲಾಸಸ್. ಅದು ಗೂಚಿ ಅಲ್ಲ, ಪೂಚಿ. ಅದಕ್ಕೆ ಕೆಟ್ಟ ಅರ್ಥ ಇದೆಯಾ ಗೊತ್ತಿಲ್ಲ ನನಗೆ. ಆಮೇಲೆ ಬನ್ನಿ ಬ್ರೋ, ಪ್ಲೀಸ್ ವೆಲ್ಕಮ್. ಹಾಯ್ ಬ್ರೋ, ಹೇಗಿದ್ದೀರಾ? ನನ್ ಲೈಫ್ ಅಲ್ಲಿ ಇದುವರೆಗೂ ಯಾರು ಹೂವ ಕೊಟ್ಟಿಲ್ಲ ಆಕ್ಚುಲಿ. ಎಲ್ಲ ಕಿವಿಗೆ ಹೂವ ಇಟ್ಟಿದ್ದಾರೆ ಅಷ್ಟೇ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಗೆ ಓದ್ತೀರಾ? ಅವ್ರು ಓದ್ತಾರೆ. ಅವ್ರು ಓದ್ತಾರಲ್ಲ. ನನಗೆ ಅಂದ್ರೆ ಬೇಸಿಕಲಿ ಅಂದ್ರೆ ಬಿಕಾಸ್ ನಿಮ್ಮ ಬ್ಲಾಗ್ಸ್ ತುಂಬಾ ಜನ ನೋಡೋದ್ರಿಂದ ಐ ಥಾಟ್ ಬುಕ್ ಇಸ್ ದ ರೈಟ್ ಬುಕ್ ಇಸ್ ದ ರೈಟ್ ಗಿಫ್ಟ್. ಅಂಡ್ ಜಯಂತ್ ಕಾಯ್ಕಿಣಿ ಅವ್ರದ್ದು ಎಕ್ಸ್ಪೆಷಲಿ ಎಂತ ಕೊಡೋದು ಅಂತ ಅಂದ್ರೆ, ಜಯಂತ್ ಕಾಯ್ಕಿಣಿ ಅವ್ರದ್ದು ಸಿನಿಮಾ ಸಾಹಿತ್ಯದ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಅವರು ಎಕ್ಸಲೆಂಟ್ ರೈಟರು. ಅಂದ್ರೆ ಅವ್ರದ್ದು ಪ್ಲಸ್ ಪಾಯಿಂಟ್ ಏನು ನೀವು ಓದ್ತಿರ್ಬೇಕಾದ್ರೆ ಅಂತ ಅಂದ್ರೆ, ಅವ್ರು ಒಂದು ಇರೋ ಕಡೆ ಅಕ್ಕಪಕ್ಕ ನಾನ್ ಲಿವಿಂಗ್ ಥಿಂಗ್ಗೂ ಒಂದು ಜೀವ ಇರುತ್ತೆ, ಒಂದು ಭಾವ ಇರುತ್ತೆ. ಅಂಡ್ ನೀವು ಫಸ್ಟ್ ಟೈಮ್ ಅವ್ರದ್ದು ಓದ್ತಿದ್ರೆ ಅವ್ರ ಮೇಲೆ ಎಷ್ಟು ರೆಸ್ಪೆಕ್ಟ್ ಇದೆಯೋ ಅದು 100 times ಜಾಸ್ತಿ ಆಗೋಗ್ಬಿಡುತ್ತೆ. ನೀನು ಅಪ್ಪ ಹೋದಾಗ ಸ್ಟಾರ್ಟ್ ಮಾಡ್ತಾರೆ ಡೆಫಿನೆಟ್ಲಿ. ಓ ಡೆಫಿನೆಟ್ಲಿ ಬ್ರೋ. ಈ ತರ ಯಾವ್ದಾದ್ರು ಬುಕ್ ಇದೆಯಾ? ಈ ಬಟರ್ಫ್ಲೈಸ್ ಕ್ಯಾಚ್ ಹಾಕೋದು ನಾವು ಅಪ್ಪಾಗ ಬೇಕಾಗ್ಬೋದು. ಅಂದ್ರೆ ಅದು ಹುಡುಗಿರ್ನ ಹುಡುಗಿರಲ್ಲ ಬ್ರೋ, ಬಟರ್ಫ್ಲೈ ಹೂ ಕೊಟ್ಟಿದ್ದೀನಿ, ತುಂಬಿ ಬಂದು ಕುತ್ಕೋಬೇಕಾದ್ರೆ ಏನು ಸೊ ಆ ತರದ್ ಗೊತ್ತಿಲ್ಲ. ಬಟ್ ಪ್ರಕೃತಿ ಬಗ್ಗೆ ನಿಮಗ್ ಗೊತ್ತಿರಲ್ವಾ? ಪ್ರಕೃತಿ ಬಗ್ಗೆ ಬುಕ್ಸ್ ಬೇಕು ಅಂತಾನೆ ಪೂರ್ಣಚಂದ್ರ ತೇಜಸ್ವಿ ಅವರು ಇದ್ ಮಾಡ್ತಾರೆ. ನೀವು ನೇಚರ್ ಪ್ರಕೃತಿ ಬಗ್ಗೆ ಕೇಳ್ತಾ ಇದ್ರೋ ಇಲ್ಲ ಅಂದ್ರೆ ಪ್ರಕೃತಿಯ ಕೇಳ್ತಾ ಇದ್ರೋ ಅದು ಗೊತ್ತಿಲ್ಲ. ಅದು ಬನ್ನಿ ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ. ಪುರುಷರ ಬಗ್ಗೆ ಕೇಳ್ತಾ ಇರೋದು. ಅಂಕಲ್ ಇವಾಗ್ಲೇ ಹಿಂಗೆ ಅವಾಗ ಅಮ್ಮನ್ ಕೇಳ್ಬೇಕು ಅವಾಗಿನ ಹೆಂಗೋ ಅಂತ. ಬನ್ನಿ ಅವರು 2016 ಕೋಹ್ಲಿ ಪ್ರೈಮ್ ಅಲ್ಲಿ ಇದ್ರಲ್ಲ, ಅವ್ರು ಒಂದು 10-15 ವರ್ಷ ಫುಲ್ ಪ್ರೈಮ್ ಅಲ್ಲೇ ಇದ್ರು ಅನ್ಸುತ್ತೆ. ಗಿಫ್ಟ್ಗಳು ಕೊಡ್ತೀಯಾ? ನಿನ್ನೆ ಕಮೆಂಟ್ ನೋಡ್ತಾ ಇದ್ದೆ, ಯಾವ್ದೋ ಯಾರ ಜೊತೆ ವ್ಲಾಗ್ ಮಾಡಿರೋದು, ಬ್ರೋಗೌಡನ್ ಜೊತೆ ಅಲ್ಲ. ಸೊ ಅದ್ರಲ್ಲಿ ಒಂದು ಕಮೆಂಟ್ ನೋಡಿದೆ, ಎಲ್ಲಾರ್ಗು ಗಿಫ್ಟ್ ಕೊಡ್ತೀರಾ ಬ್ರೋಗೌಡಗೆ ಎಂತ ಗಿಫ್ಟ್ ಕೊಟ್ಟಿಲ್ಲ ಅಂತ. ಅದು ಸಪರೇಟ್ ಆಗಿ ನಾನ್ ನೋಡ್ ನಂಗೆ ಆಕ್ಚುಲಿ ಖುಷಿ ಆಗೋಯ್ತು. ಸ್ಟಾಪ್ ಮಾಡಿದೀನಿ ಗಿಫ್ಟ್ ಕೊಡೋದು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಟ್ಲೀಸ್ಟ್ ನಮ್ ಪೆಟ್ರೋಲ್ ದುಡ್ಡು ಕೊಟ್ರೆ ಆಯ್ತು ಅಷ್ಟೇ ಅಲ್ವಾ ಬ್ರೋ? ಡನ್ ಬ್ರೋ. ಗೈಸ್ ಇವಾಗ ಪ್ಲಾನ್ ಏನು ಅಂದ್ರೆ, ನಾವು ಬೇಜಾನ್ ಚಾಲೆಂಜಸ್ಗಳೆಲ್ಲ ಮಾಡಿದ್ವಿ ಮುಂಚೆ ಎಲ್ಲ. ಸೊ ನಾನು ಇವಾಗ ಒಂದು ಡಿಫ್ರೆಂಟ್ ಕಾಂಟೆಂಟ್ ಪ್ಲಾನ್ ಮಾಡೋಣ ಅಂತೇಳಿ ನಮ್ಮ ಟೀಮ್ ನಾವೆಲ್ಲ ಸೇರಿ ಪ್ಲಾನ್ ಮಾಡಿರೋದು. ಸೊ ಇಲ್ಲಿ 4 ಚಿಟ್ಟಿದೆ ಬ್ರೋ. 4 ಚಿಟ್ಟಲ್ಲಿ 4 ಚಾಲೆಂಜಸ್. ಇಲ್ಲ ಫಸ್ಟ್ ತೆಗ್ದು ಬಿಡೋಣ, ಆಮೇಲೆ ಮಿಕ್ಕಿದ ಏನಿದೆ ಅಂತ ನೋಡೋಣ. ಆಯ್ತು ಪರವಾಗಿಲ್ಲ ಗೈಸ್. ನೆಕ್ಸ್ಟ್ ಯೂಟ್ಯೂಬರ್ ಆಗೋ ಎಲ್ಲ ಎಲ್ಲಿ ನಾನು ಯೂಟ್ಯೂಬ್ ಮಾಡ್ಬೇಕಲ್ಲ, ಮಲಗಿಸ್ಬಿಟ್ಟಿದ್ದೀನಿ. ಅದಕ್ಕೆ ಎಲ್ಲ ಸೂಚನೆಗಳು ಕಾಣ್ತಾ ಇದೆ. ನಾವು ಅಮ್ಮ ಕೆಲಸನಾ ಫೈನಲಿ ಮಿಕ್ಸ್ ಮಾಡ್ತಾ ಇದೀವಿ. ನಾವು ಅಮ್ಮ ಅಪ್ಪ ಇಬ್ಬರಿಗೂ ಕೇಳಿ ಎತ್ತ ಕೇಳೋಣ ಅಂತ ಡಿಸೈಡ್ ಮಾಡಿದ್ದೀವಿ. ನೀವು ಒಂದ್ಸರಿ ಮಿಕ್ಸ್ ಮಾಡ್ಬಿಡಿ. ಮಿಕ್ಸ್ ಅಂದ್ರೆ ಹಿಂಗೆ ಎತ್ತಿ ಇಡ್ತಾವ್ರ ನಾವು ಅಮ್ಮ. ಆಗಲ್ಲ. ಈಗ ಪಾಪ ಕೂತ್ಕೊಳ್ಳಿ, ನೀವು ಮಮ್ಮಿ ಡಿಸೈಡ್ ಮಾಡಿ ಯಾವ್ದವ್ರು ಎತ್ತೋ ಆಗಿದ್ರೆ ಇದೆತ್ತಿ, ಇದೆತ್ತಿ ಯಾವ್ದಾದ್ರು ಇದು ಎತ್ತೋ ಆಗಿದ್ರೆ ಎತ್ಬೋದು. ಎತ್ತಿ ನೀವಿಬ್ರು ಸೇರಿ ಡಿಸೈಡ್ ಅಷ್ಟೇ. ನಮ್ಮ ಅಪ್ಪ ನಡೆಯಲ್ಲ. ಹುಡುಗರು ಏನಿದ್ರು ನಾಮಕಾವಸ್ಥೆ ಅಷ್ಟೇ ಅದು. ಸೊ ಬೇಸಿಕ್ ಅಂದ್ರೆ ಸುಮಾರು ಸಲ ಹೇಳಿದ್ ನೆನಪಿದೆ ನನಗೆ. ನಾನು ಸ್ಯಾಮ್ಗೆ ಹೇಳಿದೆ ನನ್ನ ಪರ್ಫ್ಯೂಮ್. ಸೊ ಇದು ಈ ಚಾಲೆಂಜ್ ಯಾಕೆ ಬರ್ದಿದ್ದು ಅಂದ್ರೆ, ನನಗೂ ಪರ್ಫ್ಯೂಮ್ ಹುಚ್ಚು ನಿಮ್ಗೆ ಗೊತ್ತು. ಅಂಡ್ ಬ್ರೋನು ಸಖತ್ ಕಲೆಕ್ಷನ್ ಮಾಡಿದ್ದಾರೆ. ಅಮ್ಮಮ್ಮ ಅಂದ್ರೆ ಒಂದು 10-20 ಲಕ್ಷಕ್ಕೆ ಬರೀ ಅಷ್ಟೇ ಅಲ್ಲ. ಇಲ್ಲ ಒಟ್ಟಲ್ಲಿ ಲ್ಯಾಕ್ಸ್ ಆಫ್ ರುಪೀಸ್ ಅಲ್ಲಿ ಇದೆ ಅಲ್ವಾ? ಅಷ್ಟೆಲ್ಲ ಲ್ಯಾಕ್ ಅಲ್ಲಿ ಇದೆಯಾ?
ಇಲ್ಲ ಇವ್ರು ನೋಡ್ತಾ ಇರ್ತಾರೆ ಅದ್ಯಾರು IT ಅವರ IT ಅವರು ಅಷ್ಟೇ ಇಲ್ಲ ಒಂದೂವರೆ ಇರ್ಬೋದು. ಸೊ ಅಷ್ಟು ರೂಪಾಯಿನ ಪರ್ಫ್ಯೂಮ್ ಇನ್ವೆಸ್ಟ್ ಮಾಡಿದ್ದಾರೆ. ದುಡ್ಡು ಬೇರೆ ವಿಷಯ, ಬಟ್ ದ ಪ್ಯಾಷನ್ ಆಫ್ ಕಲೆಕ್ಟಿಂಗ್ ಪರ್ಫ್ಯೂಮ್ ಅದು ನನ್ಗೂ ಇದೆ, ಇವ್ರಿಗೂ ಇದೆ. ಸೊ ಅದಕ್ಕೆ ನಾವಿಬ್ರು ಒಂದು ಪರ್ಫ್ಯೂಮ್ ಅಂಗಡಿಗೆ ಹೋಗಿ, ಪರ್ಫ್ಯೂಮ್ ಮೇಕಿಂಗ್ ಅಂಗಡಿಗೆ ಹೋಗಿ, ನಾನೊಂದು ಪರ್ಫ್ಯೂಮ್ ನೀವೊಂದು ಪರ್ಫ್ಯೂಮ್ ಮಾಡ್ಬೇಕು, ರೆಡಿ ಮಾಡ್ಬೇಕು. ರೆಡಿ ಮಾಡಿ ತೋರಿಸ್ಬೇಕು ಜನರಿಗೆ, ಸ್ಮೆಲ್ ಮಾಡಿಸ್ಬೇಕು ಅಂತ. ಯಾವ ಫ್ರೇಗ್ರೆನ್ಸ್ ಕ್ರೇಜಿ ಈ ಇನ್ಸ್ಟಾ ಯೂಟ್ಯೂಬ್ ಅಲ್ಲೆಲ್ಲ ಇವರು ಅವ್ರು ಯಾರೋ ದುಬೈ ಅವರು ಯೂಸುಫ್ ಬೈ ಬೇಸಿಕಲಿ ಆ ತರ ಪರ್ಫ್ಯೂಮ್ ನಾವು ರೆಡಿ ಮಾಡ್ಬೇಕು. ಈಗ ಕುಕಿಂಗ್ ಚಾಲೆಂಜ್ ಎಲ್ಲ ತುಂಬಾ ಮಾಡ್ಬಿಟ್ಟಿದೀವಿ. ಮಿಕ್ಕಿದೆಲ್ಲ ಏನಿತ್ತು ಅದೇ ಅಲ್ವಾ? ಇದೆಲ್ಲ ನಾವು ಮಾಡಿರೋ ಚಾಲೆಂಜ್ ನನ್ನ ಪ್ರಕಾರ. ಐ ಆಮ್ ಹ್ಯಾಪಿ ದಟ್ ವಿ ಗಾಟ್ ದಟ್. ಫಸ್ಟ್ ಇಸ್ ಪಿಜ್ಜಾ ಮೇಕಿಂಗ್ ಚಾಲೆಂಜ್. ವೆರಿ ನಾರ್ಮಲ್ ನಾರ್ಮಲ್ ಪಿಜ್ಜಾ. ಇವರಿಗೆ ಕಷ್ಟ ಆಗ್ಬೋದು. ನಾನು ಮ್ಯಾಗಿ ಮಾಡಿದ್ರೇನೆ ಅದನ್ನೇ ಮುದ್ದೆ ತರ ಮಾಡ್ತೀನಿ. ಅದು ಗೆಟ್ಟ ಟ್ಯಾಟೂ ಅದೇನು ಪ್ರಾಬ್ಲಮ್ ಬಂದಿದೆ ಮಾಡ್ಕೊಡ್ತಿದ್ರಲ್ಲ. ಜಾಗನೇ ಇಲ್ಲ. ಇಲ್ಲೊಂದು ಇದೇನಿದು ಟ್ಯಾಟೂ ಹೆಸರು? ವಿದ್ಯಾ. ಯಾರು ಬರೋದು? ನಿಮ್ಮ ವೈಫ್ ಹೆಸರಲ್ಲ? ನನ್ನ ವೈಫ್ ಹೆಸರಪ್ಪ ವಿದ್ಯಾ ಅಂತ. ಕನ್ಫ್ಯೂಸ್ ಆಗ್ಬಿಟ್ಟೆ ಸಡನ್ ವೈಫ್ ಅಲ್ಲ, ಬಟರ್ಫ್ಲೈ ಹತ್ರ ಹೋಗ್ಬಾರ್ದು ಅಂತ ಟ್ಯಾಟೂ ಹಾಕ್ಸ್ಬಿಟ್ಟಿದ್ದಾರೆ. ಇದು ನೀವಾಗೆ ಹಾಕ್ಸಿದ್ದ? ಅಲ್ಲ, ನೀವಾಗೆ ಡಿಸೈಡ್ ಮಾಡಾಕ್ಸಿದ್ದ? ಹಾ, ಬರ್ಡೇ ಇತ್ತು. ಬರ್ಡೇಗೆ ಸರ್ಪ್ರೈಸ್ ಸೇಯಿಂಗ್ ಎಷ್ಟು ಈಚ್ ಅದರ್ ಚಾಲೆಂಜ್. ಇದು ಬಂದಿದ್ರೆ ಚೆನ್ನಾಗಿರೋದು. ನಿಮ್ಗೆ ಯಾವ್ದು ಬರ್ಬೇಕಿತ್ತು? ಅದ್ ಬರ್ಬೇಕಿತ್ತ? ಸೇಯಿಂಗ್ ಎಷ್ಟು ಈಚ್ ಅದರ್ ಅಂದ್ರೆ ಮನೆದು ಕಾರ್ ಲೋನ್ ಎಲ್ಲ ನೀನ್ ತೀರಿಸ್ಬೇಕು ಅನ್ನೋದು ಆ ತರದ್ದೆಲ್ಲ. ಥ್ಯಾಂಕ್ ಗಾಡ್. ನಾನು ಇವಾಗ ಅದನ್ನ ಮಾಡ್ಬಿಡೋಣ ಅಂತ ಹೇಳೋಣ ಅಂತಿದ್ದೆ. ಮಾಡ್ತೀರಾ ಆಕ್ಚುಲಿ? ಓಕೆ ಗೈಸ್, ಸೊ ಈಗ ನಾವು ಪರ್ಫ್ಯೂಮ್ ಅಂಗಡಿಗೆ ಹೋಗೋಣ. ಅಲ್ಲಿ ಅಂದ್ರೆ ಪರ್ಫ್ಯೂಮ್ ಮೇಕಿಂಗ್ ಶಾಪ್ ಹೋಗೋಣ. ಅಲ್ಲಿ ಹೋಗಿ ಪರ್ಫ್ಯೂಮ್ ರೆಡಿ ಮಾಡಿ ನೋಡೋಣ ಯಾರು ಗೆಲ್ತಾರೆ ಅಂತ. ವಿಲ್ ಗೋ ಟು ಅ ಪರ್ಫ್ಯೂಮ್ ಶಾಪ್. ಅಲ್ಲಿ ಯಾವ್ದು ಪಿಕ್ ಮಾಡ್ತೀರಾ ಅದ್ ನಾನು ಕೊಡಿಸ್ತೀನಿ. ನೀವ್ ಗೆದ್ರೆ ನಾನು ಯಾವ್ದು ಪಿಕ್ ಮಾಡ್ತೀನಿ, ನೀವು ನನಗೆ ಕೊಡಿಸಿ. ಓಕೆನಾ ಗೈಸ್? ಅದು 50,000 ಆಗ್ಬೋದು, 1 ಲಕ್ಷ ಆಗ್ಬೋದು. ಬಿಕಾಸ್ ನಾನು ಆಡ್ತಿರೋದು ಒಬ್ಬ ರಿಚ್ ಪರ್ಸನ್ ಜೊತೆಗೆ. ಲೆಟ್ ಸ್ಟಾರ್ಟ್. 50,000, 500 ರೂಪಾಯಿ ಲಾಸ್ಟ್. ಒಳ್ಳೆ ಪರ್ಫ್ಯೂಮ್ 500 ರೂಪಾಯಿ ಮೇಲೆ ಇಲ್ಲ. ನಾನು ಹಿಂಗೆ ಮನೆಗೆ ಹೊಟ್ಟೋಗ್ತೀನಿ ಜಾಸ್ತಿ ಅಂತ ಆದ್ರೆ. ಬ್ರೋ, ನಿಮ್ಮ ಲುಕ್ ಲೈಕ್ ಬಂದಿದ್ದಾರೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಇವ್ರನ್ನ ನೋಡಿದ ತಕ್ಷಣ ನಾನು ಅನ್ಸ್ತಾ ಇದ್ದಿದ್ದೆ ಎಲ್ಲೋ ಜಾತ್ರೆಲಿ ಕಳೆದೋಗಿರೋ ನಮ್ಮ ಅಣ್ಣನೋ ತಮ್ಮನೋ ಅನ್ನೋ ತರ. ಆಲ್ಮೋಸ್ಟ್ ಸೇಮ್ ಹೈಟು, ಕಲರು. ನಂಗೂ ಇಷ್ಟ ಇರೋದು ಏರ್ಸ್. ಬಟ್ ನಾನು ಶೇವ್ ಮಾಡ್ತಾ ಇದೀನಿ, ಮಾಡ್ತಿಲ್ಲ ಅಷ್ಟೇ. ಗುಬ್ರೋ ಕಾರಲ್ಲಿ ಕೂತಿದ್ದೀವಿ. ಯುವರ್ ಸ್ಯಾವೇಜ್ ಕೈ ಹಾಕಿದ ತಕ್ಷಣ 15,000 ಪರ್ಫ್ಯೂಮ್ ಸಿಕ್ತು ಗಾಡಿ. 15,000 ಅಲ್ಲೇ ಗೊತ್ತಾಯ್ತು. ಬಟ್ ಇನ್ನೊಂದಿದೆ ನೋಡಿ. ಸೊ ಬೇಸಿಕಲಿ ಇದ್ಯಾವ್ದು ಬ್ರೋ? ಇದು ಮೊನ್ ಬ್ಲ್ಯಾಕ್. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಮೂಲಕ್ಕೆ ಸಮ್ಮರ್ ಫ್ರೇಗ್ರೆನ್ಸ್, ಫ್ರೆಶ್ ಫ್ರೇಗ್ರೆನ್ಸ್. ನೋಡಿ ಗೈಸ್, ಇಲ್ಲೇ ಪರ್ಫ್ಯೂಮ್ಸ್ ಎಷ್ಟಿದೆ. ಒಳ್ಳೆ ಡೇರ್ ಸಿಕ್ಕಿದೆ. ಆದ್ರೆ ನಮ್ಗೆ ಪಿಜ್ಜಾ ಬಂದಿದ್ರೆ ಕಷ್ಟ ಆಗಿರೋದು ನಿಮ್ಗೆ ಅನ್ಸುತ್ತೆ. ನನಗೆ ಈಸಿ ಆಗಿರೋದು. ಹಿಂಗ್ ಮಾಡ್ತೀರಾ? ನಂಗೆ ಬರುತ್ತೆ ಬ್ರೋ. ಐ ಲವ್ ಕುಕಿಂಗ್. ಸೂಪರ್. ಈಗ 2 ಕಾರಲ್ಲಿ ಹೋಗ್ತಾ ಇದೀವಿ. ನಮ್ಮ ಟೀಮ್ ಎಲ್ಲ ಆ ಕಾರಲ್ಲಿ ಬರ್ತಿದ್ದಾರೆ. ನಾವು ಇಲ್ಲಿ i20 ಇದೆ, ಇನ್ನೊಂದು 3-4 ಕಾರ್ ಇದೆ. ಅದ್ರ ಒಂದು ಕಾರ್ ಇದು. ಇಲ್ಲಪ್ಪ, ಇದು ನನ್ನ ಬಾಮೈದೊಂದು ವಿದ್ಯಾ ಅವರ ತಮ್ಮಂದು. ನಾನು ಎಲ್ಲಾರ್ಗು ಹೇಳೋದು ಅಂದ್ರೆ ನಾವು IT ಇದ್ರು ನಾವು ಈ ತರ ಒಂದು ಜಾಬ್, ನನ್ ಕಾಂಟೆಂಟ್ ಕ್ರಿಯೇಷನ್ ಜಾಬ್ ಅಂದ್ರೆ ನಾನು ನೋಡೋದು ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ನಮಗ್ ಬೇಕೇ ಬೇಕು. ಇದನ್ನ ಫ್ರಾಂಚೈಸಿ ಮಾಡೆಲ್ ಅಲ್ಲಿ ಯಾವ್ದಾರು ಒಂದು ತಗೊಳ್ಳೋದ, ಸ್ವಂತ ಬಿಸ್ನೆಸ್ ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡೋದ? I would say with my experience, I would say audience will drop their comment. Nim comment ನೀವು ಹಾಕಿ. But I have a opinion that going to a franchisee is the best part. ಐಡಿಯಾ ಹೇಳ ಯಾವ್ದೋ ಒಂದಿತ್ತು, ಆಯ್ತಾ? ಎಲ್ಲಿಡ್ಲಿ ಅಂತ ನಾನು ಸ್ಟಾರ್ಟ್ ಮಾಡ್ಕೊಬೇಕು ಅಂತ. ಎಲ್ಲಿಡ್ಲಿ ಅಂತ ಕೇಳಿದ್ರೆ ಹೆಸರು ತರ್ಲೆ ತರ ಅನ್ಸ್ಬೋದು. ಬಟ್ ಫುಲ್ ಫಾರ್ಮ್ ಏನು ಅಂದ್ರೆ ಲೆಜೆಂಡ್ರಿ ಇಡ್ಲಿ ಅಂತ. ಅಕಸ್ಮಾತ್ ಸಡನ್ ಆಗಿ ಕೊಟ್ರೆ ನಿಮ್ ಕತೆ ಕೈ ಕೊಂಬ್ ಕೊಟ್ರೆ ನಂದೆಲ್ಲಿ ಇಡ್ಲಿ, ಆಮೇಲೆ ನಿಮ್ಗೆ ಇಟ್ಟೋಗ್ಬಿಟ್ರೆ ನೀವೆಲ್ಲಿ ಇಡ್ತೀರಾ ಇಡ್ಲಿ. ಅಂಡ್ ಇದು ಸುಮ್ನೆ ಏನೋ ಡೈಲಾಗ್ ಅಂತ ಹೇಳ್ಬಾರ್ದು. ಬಿಕಾಸ್ ಆಫ್ ದ ಆಡಿಯನ್ಸ್ ಯು ಸಸ್ಟೈನ್. ಓ ಡೆಫಿನೆಟ್ಲಿ. ಅಂದ್ರೆ ನಾನು ಈ ತರ ಲೈಫ್ ನೋಡಬಹುದು ಅಂತ ಯಾವಾಗ ಕನ್ಸ್ ಕಾಣ್ತಿದ್ದೆ ಅದನ್ನ ರಿಯಾಲಿಟಿ ಆಗಿದೆ ಆಡಿಯನ್ಸ್. ಸೋ ಟ್ರೂ. ನಮ್ಗೆ ಏನ್ ಸಿಕ್ಕಿದೆಯೋ ಆಡಿಯನ್ಸ್, ವಿ ಶುಡ್ ನಾಟ್ ಟೇಕ್ ದೆಮ್ ಫಾರ್ ಗ್ರಾಂಟೆಡ್ ಅನ್ನೋ ತರ. ಮೇಕ್ ಸೆನ್ಸ್. ದ ಥಿಂಗ್ ಇಸ್ ದೇರ್. ಕ್ರೇಜಿ ಇನ್ಸೆಂಟ್ ಟಾಕ್ಸ್ ಗೈಸ್. ಇದರಲ್ಲಿ ಇದೆ ಅರ್ಧ ಬ್ಲಾಗ್ ಬಂದಿರುತ್ತೆ. ಬೋರ್ ಆಗ್ಬಿಟ್ಟಿರ್ತಾ. ಅದರಲ್ಲಿ ಮೇನ್ ಪಾರ್ಟ್ ಹಾಕಿರ್ತೀವಿ. ಹಳೆ ಡೋಗುಗಳು ಯಾರು ಬಂದು ಅಂದ್ರೆ ಹೇಗೆ ಅಂದ್ರೆ ಇಟ್ಸ್ ನಾಟ್ ಲೈಕ್ ಅವ್ರೇನೋ ಬಂದು ವಾಪಸ್ ಬರ್ಬೇಕು ಅನ್ನೋ ಮೆಸೇಜ್ ಮಾಡ್ತಾರೆ. ಅಂದ್ರೆ ಈ ಹಳೆ ಡೋಗುಗಳ ವಿಷಯಕ್ಕೆ ಹೋಗ್ಬಿಟ್ರೆ ನಮ್ಗೆ ಸಿಕ್ಕಿರೋ ತಕ್ಕ ಮಟ್ಟಿನ ರೆಕಗ್ನಿಷನ್ ನೋಡ್ಕೊಂಡು, ಓ ಸ್ಯಾಮ್ ಲೈಕ್ ಯು ಆರ್ ಡೂಯಿಂಗ್ ಗುಡ್, ಹ್ಯಾಪಿ ಟು ಸಿ ಯು, ಇವಾಗ ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಅಂತ ಬಂದಿದ್ಯಾ?
ವಿಡಿಯೋ ಸ್ಟಾರ್ಟ್ ಆಗೋಕೆ ಮುಂಚೆ ಒಳ್ಳೆ ಬ್ಯಾಟಿಂಗ್ ಮಾಡ್ಕೋತಾ ಇದೀವಿ. ಕಾಂಪಿಟೇಷನ್ ಕರೆಕ್ಟ್ ಆಗಿ ಪಾರ್ಟಿಸಿಪೇಟ್ ಮಾಡ್ಬೇಕಲ್ಲ. ಬಿಲ್ ಬಂದಿದೆ, ನಾನು ಮಾಡ್ತೀನಿ. ನೋಡಿ ಅಲ್ಲ ನೀವು ಬೇಜಾರಾಗುತ್ತೆ, ನಂಗೆ ಬೇಜಾರಿಲ್ಲ. ನಿಮ್ಗೆ ಬೇಜಾರು ಮಾಡಕ್ಕೆ ದೇವರನ್ನೇ ಬೇಜಾರಿಲ್ಲ. ಅವ್ರು ಬೇಜಾರು ಮಾಡ್ಕೊಂತಾರೆ. ನಾನು ದೇವರನ್ನೇ ಮಾಡ್ಕೊಲ್ಲ. ಕಾಸು 1 ನಿಮಿಷದಲ್ಲಿ ಕೊಡ್ಬೋದು, ಬಟ್ ಮನ್ಸಿಗೆ ಬೇಜಾರು ಮಾಡಿದ್ರೆ ಕೊಟ್ಬಿಡಿ ಸರ್ ನಿಮ್ ಕಾರ್ಡ್ ಪೇಮೆಂಟ್ ಆಗಿದೆ. ಬೆಳಗ್ಗೆ 9 ಗಂಟೆಗೆ ಇವ್ರು ಇನ್ನೇನು ಮಾಡ್ತಿದ್ದಾರೆ ಕೇಳಿ. MG ರೋಡ್ ಇದೆಲ್ಲ ಕಟ್ ಮಾಡ್ಬಿಡಿ, ಇದೆಲ್ಲ ಕಟ್ ಮಾಡ್ಬಿಡಿ. MG ರೋಡ್ 9 ಮನೆ ಕೆಲಸ ಮಾಡೋದು ಒಂದು ಸಬ್ಜೆಕ್ಟ್ ಅಂತ ಇವ್ರಿಗೆ. ಬ್ರೋ ಇದೆಲ್ಲ ನಾವು ಅಮ್ಮ ನಮ್ಗೆ ಕಳ್ಸಿದ್ದು. ಕ್ಲಾಸ್ ರೂಮಲ್ಲೇ ಕೆಲಸ ಮಾಡಿಸ್ತಾರಾ? ಥ್ಯಾಂಕ್ ಯು ತುಂಬಾ ಚೆನ್ನಾಗಿರತ್ತೆ. ಥ್ಯಾಂಕ್ ಯು ನಿಮ್ಮ ಅಕ್ಕನ್ ಸ್ವಲ್ಪ ಕಮ್ಮಿ ಗೋಳು ಇಟ್ಕೊಂಡು ಪಾಪ ತುಂಬಾ ಚೆನ್ನಾಗಿರೋದು ಪಾಪ. ಅದೊಂದು ತುಂಬಾ ಬೇಜಾರು. ತುಂಬಾ ಖುಷಿ ಆಗುತ್ತೆ ನಮ್ಮವರು ಲೈವ್ಲಿ ವಿಡಿಯೋಸ್. ಹಾಯ್ ಹೌ ಯು? ಹಲೋ ಹಾಯ್ ಬ್ರೋ. ಹಲೋ ಹಾಯ್. ಶೋರ್ ಹಲೋ ಹಾಯ್. ಬಿಗ್ ಫನ್. ಥ್ಯಾಂಕ್ ಯು ಹಾಯ್ ಇಲ್ಲೇ ಬರೋದು ನಾವು. ವಿದ್ಯಾರ್ಥಿಗೆ ರಘುಬ್ರು ವಾಯ್ಸ್ ಚೇಂಜ್ ಮಾಡ್ತಾರೆ ಅವರು ಫೀಮೇಲ್ ಫ್ಯಾನ್ಸ್ ಬಂದಾಗ. ಇಲ್ಲ ಸ್ವಲ್ಪ ನೋಡಿ ಬ್ಲಾಗ್ ಅಲ್ಲಿ ಅಲ್ಲ ರಾಮ ನೋಡಿ ವಾಯ್ಸ್ ಫೋಟೋ ತೆಗೆ ಕರೀತಾ ಇದ್ದೀರಾ ಅನ್ಕೊಂಡು ಅದಕ್ಕೆ ನೋಡ್ಬೇಕಿದ್ದು ನೀವೆಲ್ಲ. ಹಲೋ ಹಾಯ್ ಹೌ ಯು? Hi, I'm good. How are you? I'm good. I love watching your videos. Thank Like, you. It's so crazy with your mom, especially. ಥ್ಯಾಂಕ್ ಯು So good. ನೀವೇ ನಾಚ್ಕೋತಾ ಇದ್ದೀರಾ ಅದಕ್ಕೆ. ಇವಾಗ ಚಾಲೆಂಜ್ ಝೋನ್ ಬಂದಿರೋದು. ಓಕೆ ಗೈಸ್, ಫೈನಲಿ ನಾವು ಈಗ ಪರ್ಫ್ಯೂಮ್ ಮೇಕಿಂಗ್ ಕಾಂಪಿಟೇಷನ್ ಬಂದಿದ್ದೀವಿ. ಲೊಕೇಶನ್ ರೀಚ್ ಆಗಿದ್ದೀವಿ. ಇನ್ನು ಸ್ವಲ್ಪ ಹೊತ್ತು ನಾವು ಇದ್ದಿದ್ರೆ ವ್ಲಾಗ್ ಫುಲ್ ಅದೇ ಆಗ್ಬಿಟ್ಟಿರೋದು ಅಲ್ಲೋ ಬ್ರೋ. ಸೆಲೆಬ್ರಿಟಿಗಳ ಜೊತೆ ಮೇನ್ ರೋಡ್ ಬರೋದು ತುಂಬಾ ಕಷ್ಟ, ಬಂದಿರೋದು ತುಂಬಾ ಕಷ್ಟ. ಬಟ್ ಫೈನಲಿ ಹೆಂಗೋ ಎಸ್ಕಾಟ್ ಮಾಡಿದೀವಿ ಅವ್ರನ್ನ. ಮಾಡಿ ಫಸ್ಟ್ ಪಾರ್ಟ್ ಏನ್ ಗೊತ್ತಾ ಬ್ರೋ, ನನ್ನ ಬ್ಲಾಗ್ಸ್ ಅಲ್ಲಿ ಎಲ್ಲಾ ಚಾಲೆಂಜ್ ಅಲ್ಲಿ ನನಗೆ ಗೆಲ್ಲೋದು. ಓಕೆ, ನಿಮ್ಗೇನ್ ಭಯ ಆಗ್ತಿದೆ ಈಗ? ಹೌದಾ? ಗೆದ್ದಿದ್ದಾನೆ ಬ್ಲಾಗ್ ಅಪ್ಲೋಡ್ ಆಗಲ್ಲ. ಮತ್ತೆ ಇನ್ನೆಂದು ಗೋಳದಲ್ಲಿ ಇಲ್ಲ ಬ್ರೋ, ಈ ಲೈಫ್ ಅನ್ನೋದು ಇಂಪಾರ್ಟೆಂಟ್ ಚಾಪ್ಟರ್. ಏನು ಅಂದ್ರೆ ಈ ಲೈಫ್ ಅನ್ನೋದು ಕುಲ್ಫಿ ಐಸ್ ಕ್ಯಾಂಡಿ ಇದ್ದಂಗೆ. ಬಾಯಿ ಆ ಕಡೆ ತಿರ್ಗಿ ಈ ಕಡೆ ತಿರ್ಗೋಷ್ಟ್ರಲ್ಲಿ ಕರ್ಗಿ ಕಡ್ಡಿ ಮಾತ್ರ ಉಳ್ಕೊಂಡಿರುತ್ತೆ. ಆ ಕಡ್ಡಿನ ಎಸೆಯಲ್ಲ. ಇಂಪಾರ್ಟೆಂಟ್. ಸೋಲು ಗೆಲುವು ಅವೆಲ್ಲ ಮ್ಯಾಟ್ರೇ ಆಗಲ್ಲ. ನಾನ್ ಗೆಲ್ಲೋದು ಅದ್ ಬೇರೆ ಮಾತು, ಬಟ್ ಸ್ಟಿಲ್. For example, if we are going to make a 30 ml bottle, that's a 30 ml bottle if you want to just make it. So ಇಷ್ಟು 10 ml of oil we'll be using for this. ಓಕೆ, ಗೂಗಲ್ ಮಾಡ್ಬಿಟ್ಟು ಅವ್ರು ಆಗ್ಲೇ ಅವರು ಅಣ್ಣ ಯಾವ್ದು ಬ್ರೋ ಪರ್ಫ್ಯೂಮ್ ಗೂಗಲ್ ಮಾಡಿರ್ತಾನೆ. ಗೂಗಲ್ ಇಷ್ಟು ತೆಗೀರಿ ಈಗ. ಇಲ್ಲ ಅಂತ ಹೇಳ್ತಾರೆ. ಪರ್ಫ್ಯೂಮ್ ಗೂಗಲ್ ಮಾಡಿಲ್ಲ ಅಲ್ಲಿ. ನೋಟ್ಸ್ ಯಾವ್ದು ಅಂತ. ಬ್ರೋ ನಾನು ಈ ತರ ಮೋಸ ಮಾಡ್ದೆ ಗೆಲ್ತೀನಿ ನೋಡಿ ಬ್ರೋ. ಸೊ ಯಾರು ಸ್ಮೆಲ್ ಮಾಡಿದಾಗ ಇದು ಸಖತ್ Super ಅಂತ ಬೆಸ್ಟ್ ಅವ್ರು ಪರ್ಫ್ಯೂಮ್ ಇದು ಅಂತಾರೆ ಅದು. ಓಕೆ ಲೆಟ್ಸ್ ಗೋ ದೆನ್. ನೋಟೆಡ್. ಚಲೋ ಓಕೆ, ಫಸ್ಟ್ ಈಗ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ರಘು ಬ್ರೋ ಸ್ಟಾರ್ಟ್ ಮಾಡ್ತಾರೆ. ಬ್ರೋ ನೀವೇ ಸ್ಟಾರ್ಟ್ ಮಾಡಿ, ನಾನು ನೋಡಿ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಟ್ಟು ಅವಾಗಲೇ ಹಾಳಾಗೋದು. ಅದಕ್ಕೆ ನಾನು ಚಿಲ್ ಆಗಿದ್ದೀನಿ. ಕೈಗೆ ಸಿಗೋದನ್ನ ಎತ್ಕೊಂಡ್ಬಿಡ್ಬೇಕು. ಬ್ರೋ ಐ ವಾಂಟ್ ಸಮಥಿಂಗ್ ಒಂದು ಫ್ರೆಶ್. ಅದೆಲ್ಲ ಅಲ್ಲ, ಹೆಂಗ್ ಕೆಳಗಡೆ ಹುಡುಕ್ತೀನಿ ನಾನು. ಅಲ್ಲ, ನೀವು ಇಲ್ಲಿರೋದು ಯಾವ್ದಾದ್ರು ಸೆಲೆಕ್ಟ್ ಮಾಡಿದ್ರೆ ಅವ್ರು ಎತ್ಕೊಡ್ತಾರೆ. ಟೆನ್ಷನ್ ಲೈಫಲ್ಲಿ ನಿಮ್ನ ನೋಡಿಲ್ಲ ನಾನು. ಹಾ ಸೆಲೆಕ್ಟ್ ಆಗೋಯ್ತು ಗೈಸ್, ಸೂಪರ್. ಬನ್ನಿ. ಯಾವ್ದು ಹುಡ್ಕೊಂಡಿದ್ದೀರಾ? ಎಲ್ಲ ಕಾಫಿ. ಅದು ಬೀಜ ಮುಸ್ತಾರ ಅವಾಗಿಲ್ಲ. ನೀವು ಸ್ವಲ್ಪ ಬೀಜ ಮುಗಿಸಿ. ಪೈಸ್ ಬಾಂಬ್ ಎಕ್ಸ್ಟ್ರೀಮ್ ಸೂಪರ್. ಓಕೆ, ಸಿಕ್ತು ಗೈಸ್, ಸಿಕ್ತು. ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೋತ್ರು ಎಕ್ಸ್ಪೆರಿಮೆಂಟ್ ಮಾಡಿಸೋಲ್ಲ ನಾನು. ಸರಿ ಬ್ರೋ ಸೋಲ್ತೀನಿ ಅಂತ ಗೊತ್ತಾಗ್ಬಿಟ್ಟಿದೆ. ಅಲ್ಲ ಸೋತ್ರು ಎಕ್ಸ್ಪೆರಿಮೆಂಟ್ ಮಾಡಿ ಸೋಲ ಅಂದ್ರೆ ಹೆಂಗೆ ಸೇಫ್ ಆಗಿ ಆಡಬಾರ್ದು ಅಂತ. ಸರಿ ಬ್ರೋ, ಕ್ಯಾಪ್ ತೆಗಿಬೇಕು ಅನ್ಸುತ್ತೆ ಮೇಲೆದು. ಅಲ್ಲ ನಿಮ್ದು ಇದ್ರದ್ದು ಬಾಟ್ಲದು ಕ್ಲಿಯರ್ ವಿನ್ನರ್ ಗೊತ್ತಾಗ್ತಿದೆ ಅನ್ಸುತ್ತೆ ಗೈಸ್ ನಿಮ್ಗೆ. ಅದಕ್ಕೂ ಹೆಲ್ಪ್ ಮಾಡ್ಬೇಕು. ಬ್ರೋ ಅಮುಕ್ಬೇಕು ಸ್ವಲ್ಪ. ಸೊ ಇದನ್ನ ಎಲ್ಲಿಗೆ ಹಾಕ್ಬೇಕು? ಇದ್ರಿಗೆ ಹಾಕ್ಬೇಕಲ್ಲ. ಆರಿಸ್ತವ್ರೆ ಮೂತಿಗೆ. ನಡುಕ್ತಾ ಇದಾರೆ ಬ್ರೋ. ಲೆಂತ್ ನೋಡಿಲ್ಲ, ಹಂಗೆ ಕಟ್ ಮಾಡ್ಬಿಟ್ರಿ. ಚಿಕ್ಕದಾಯ್ತು ತಾನೆ. ಚಿಕ್ಕದ್ ಕಟ್ಟು.
ಈಗ ಹಿಂಗೆ ಹೇಳಿರಿ ಬ್ರೋ gradually. ಗೈಸ್ ಇವರು ಕ್ಲಾಸ್ ನಡಿಬೇಕಾದ್ರೆ ಕೇಳಿಸ್ಕೊಂಡಿಲ್ಲ Yeah, done. ಫೈನಲಿ ಪರ್ಫ್ಯೂಮ್ ರೆಡಿ ಮಾಡಿಬಿಟ್ಟಿದ್ದಾರೆ ಆಯ್ತಾ ಈಗ ನಾನು ಲೆಟ್ಸ್ ಗೋ ಲೌಡ್ ಅಗೇನ್ ಇಟ್ಸ್ ಲೆದರಿ ಈ ಸಮ್ಮರ್ ಟೈಮ್ಗೆ ಅದು ಲೌಡ್ ಆಗುತ್ತೆ. ಏನಾಗುತ್ತೆ ಲೌಡ್ ಆಗುತ್ತೆ. Bestseller. So ನೋ ಡೋಂಟ್ ಟೀಚ್ ಮೀ ನಾನೇ ಹೇಳ್ತಾ ಇದ್ದೀನಿ ಹೇಳ್ಕೊಡ್ಬೇಡಿ ಅಂತ ಹೇಳೋ ತನಕ ಸುಮ್ಮನೆ ಹೂ ಅಂದ್ಬಿಟ್ಟು ಆಮೇಲೆ ಡೋಂಟ್ ಟಚ್ ಮಿ ಅಂತೆ. ಸವಾಜ್ ಗೈಸ್ ಇವರ ಪರ್ಫ್ಯೂಮ್ದು ಒಂಚೂರು ಸುಳಿವಿರಬಾರ್ದು ಅಂತ ಫುಲ್ ವಾಶ್ ಮಾಡ್ತಾ ಇದ್ದೀನಿ ಹ್ಯಾಪಿ ಮೆನ್. ಫಸ್ಟ್ ಹ್ಯಾಪಿ ಮೆನ್ ಅಂತೇನೋ ಇದೆ ಅದನ್ನ ಹಾಕ್ತಾ ಇದ್ದೀನಿ ಇವಾಗ 30 ತನಕ 30 ವರೆಗೂ ಇದು ಬರಬೇಕು ಕೆಳಗಡೆ ಶಾರ್ಟ್ ಎಲ್ಲ ತಂದು 20 ನಿಲ್ಲಿಸ್ಬಿಟ್ರೆ ಸಾಕು ಇನ್ನೊಂದು 10 ಹಾಕ್ಬೇಕು. 30 ತುಂಬಾ ಸ್ಟ್ರಾಂಗ್ ಆಗುತ್ತೆ. ಓ ಮಿಕ್ಸಿಂಗ್ ಇದನ್ನು ಅಭ್ಯಾಸ ಇಲ್ವಾ? ಅವಾಗ ಮಕ್ಕ ಮುತ್ತಿಗೆಲ್ಲ ಮಾಡ್ಕೊಂಡಿಲ್ಲ. 30 ml ತಗೊಳ್ಳಿ. ಹಾ ಈಗ ಮಾಡ್ತೀನಿ ನಾನೇ ಹೇಳ್ಕೊಟ್ಟಿದ್ದು ನಿಮ್ಗೆ 30 ml ತಗೊಂಡು ಬ್ರಾ ಆಯ್ತು ನಂಗೆ ತೆಗಿಯೋದು ಕೊಡಿ ತೊಳಿ ಮೆಲ್ಲಿಗೆ ಹಾಕಿ. ಆರೋ ದೀಪ ತುಂಬಾ ಉರಿಯುತ್ತಂತೆ ಬ್ರೋ ಸೋಲೋ ಅವರು ತುಂಬಾ ಮಾತಾಡ್ತಾರಂತೆ ಬಟ್ ಮುರಿಯುತ್ತೆ ತಾನೆ, ಅದು ಮೇನ್ ಬೇಕಾಗಿರೋದು. ಕಟ್ ಮಾಡಿ ಫಸ್ಟ್ ಅದನ್ನ. ಹಾಂ ಮಾಡ್ತೀನಿ ಗೈಸ್ ನಾನು ಇವ್ರ ಥರ ಸುಮ್ಮನೆ ರ್ಯಾಂಡಮ್ ಆಗಿ ಕಟ್ ಮಾಡಲ್ಲ, ಲೆಕ್ಕಾರ ನೋಡಿ ಕಟ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ಇಟ್ಬಿಟ್ಟು ಇಲ್ಲಿ ಪ್ರೆಸ್ ಮಾಡೋದು. ಹೆಂಗೆ? ಇಲ್ಲಿ ಹೌದಾ ಇದು ಒಂದು ನಿಮಿಷ ಮಾಡ್ತೀನಿ ಬ್ರೋ ನಾನು ಮಾಡ್ತೀನಿ ಅಲ್ಲಿ ಇನ್ನು ಮುಂದೆ. ಎಸ್ ಅಷ್ಟೇ ಅಮ್ಮ ಅಷ್ಟೇ. ಗೈಸ್ ಫಸ್ಟ್ ರಘು ಬ್ರೋ ಮಾಡಿದ್ದಲ್ವ ಪರ್ಫ್ಯೂಮ್, ಸೊ ಫಸ್ಟ್ ರಘು ಬ್ರೋ ಪರ್ಫ್ಯೂಮ್ ಅವರು ಸ್ಮೆಲ್ ಮಾಡಲಿ. ಇಟ್ಸ್ ವೆರಿ ಕ್ಲೋಸ್ ಫ್ರೆಂಡ್. ಓಕೆ ಅವರು ವಾಂತಿ ಮಾಡ್ಕೊಂಡ್ಬಿಡ್ತಾರೆ ಸ್ಮೆಲ್ ನೋಡಿ. ರಿಯಲ್ ವಿನ್ನರ್ ಎಕ್ಸ್ಪ್ರೆಷನ್. ವಿಲ್ ಫೈಂಡ್ ಔಟ್. ಎಸ್ ದ ಬೆಸ್ಟ್ ಒನ್. ಐ ವಿಲ್ ಗೋ ವಿತ್ ದೆಮ್. ಇವರು ಓನರ್ ಫ್ರೆಂಡ್ ಅಂತೆ, ಅದಕ್ಕೆ ಮೋಸ ಮಾಡ್ಬಿಟ್ರು. ಬ್ರದರ್ ಬನ್ನಿ ರೋಡ್ಗೆ ಹೋಗೋಣ. ಕೆಳಗೆ ಮಾರ್ಕ್ ಹಾಕಿರೋದು ನಂದು ಗೈಸ್, ಇದು ಯಾರ್ದು ಅಂತ ಹೇಳಲ್ಲ ಈಗ ನಾವು. ನೋಡ ಕವರ್ ಯು ಫೀಲಿಂಗ್ ಪ್ಯೂಕಿಶ್? No. I like the first one. ಫಸ್ಟ್ ಒನ್ Yeah. ಸೋಲೆ ಗೆಲುವಿನ ಮೆಟ್ಟಿಲು. ಥ್ಯಾಂಕ್ ಯು. ಇಬ್ಬರಿಗೂ ಒಂದೊಂದು ಪಾಯಿಂಟ್ ಇದೆ. ಥ್ಯಾಂಕ್ ಯು. ಬಟ್ ವೈ ಐ ಫೀಲ್ ಸೋ ಬ್ಯಾಡ್. ಇದು ಹಾಂ ಇನ್ನೂ ನಿಮಿಷ ಸ್ವಲ್ಪ ಇದಾಗಲಿ. ಹಾಂ ನೀವೇ ನೆಕ್ಸ್ಟ್ ಇದಾ? ಇದಾ? ಅಯ್ಯೋ ಯಾವಾಗ್ಲೂ ಯಾಕೆ ಫಸ್ಟ್ ಇದು ಈಗ ಫಸ್ಟ್ ಇದಾಗಲಿ. ಮಿಕ್ಸ್ ಮಾಡ್ತೀನಿ. ಅಂದ್ರೆ ಇವ್ರು ಕರೆಕ್ಟಾಗಿ ಸ್ಪ್ರೇ ಮಾಡಲ್ವಾ ಅಂತ. ಒಂದು ನಿಮಿಷ ಇರಿ ಬ್ರೋ, ಸ್ವಲ್ಪ ಇದನ್ನೆಲ್ಲ ಮಾಡಿ ಎಲ್ಲಾಡ್ಸಿ ಬೀಜ ಹಿಡಿ ಅವ್ರ ಬಾಯಿ ಅಂದ್ರೆ ಸಾರಿ ಮೂವಿಗೆ. ಇನ್ನೊಂದ್ಸಲ ಬೀಜ ತಗೊಳ್ಳಿ. ಅಂದ್ರೆ ಅದು ಮಾಮೂಲಿ. ಅದೇ ಚೆನ್ನಾಗಿ ದೇವರೇ ಕಾಪಾಡಪ್ಪ. ಸೆಕೆಂಡ್ ಒನ್ ಅನ್ಸುತ್ತೆ. ಅಲ್ಲ ಅದ ಅಂತ. ಲವ್ ಯು ಬ್ರೋ. ಥ್ಯಾಂಕ್ ಯು ಗೈಸ್. ಟು ಈಚ್. ಥ್ಯಾಂಕ್ ಯು ಗ್ರೇಟ್ ಟಾಕಿಂಗ್ ಟು ಯು. ಬೈ ಆಲ್ ದ ಬೆಸ್ಟ್ ಬ್ರೋ. ಸ್ವಲ್ಪ ಇದನ್ನು ಮೂಗು ಥ್ಯಾಂಕ್ ಯು ಕ್ಲಿಯರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಥ್ಯಾಂಕ್ ಯು ಸೋ ಮಚ್. ಸ್ಪಾನ್ಸರ್ ಮಾಡ್ಬಿಡಿ ಸ್ಪಾಗ್. ಥ್ಯಾಂಕ್ ಯು. ಏನ್ ಮಾಡಕ್ ಹೇಳಿದ್ದು? ಮೂಗು ಕ್ಲೀನ್ ಮಾಡ್ಕೊಳ್ಳಿ ಬ್ರೋ. ಬನ್ನಿ ಬಿಡಿಯಪ್ಪ, ಇದಕ್ಕೊಂದು ಅದಕ್ಕೊಂದು ಹೊಡ್ಬಿಡು. ನಂದೊಂದು ವಿಡಿಯೋ ಮಾಡಿ. ಅಲ್ಲಿ ಬರುತ್ತೆ ಬ್ಲಾಗ್ ಅಲ್ಲಿ ಬರುತ್ತೆ. ನಮ್ದು ವಿಡಿಯೋ ಮಾಡಿ. ಇದು ಫಸ್ಟ್ ಇದು ತೊಗೊಳ್ಳಿ ಫಸ್ಟ್. ಯಾವ್ದು ತೋರಿಸಿ. ಹಾಂ ಯಾವ್ದು ಇಷ್ಟ ಆಯ್ತು ನಿಮ್ಗೆ ಎರಡರಲ್ಲಿ ಪರ್ಫ್ಯೂಮ್ ಸ್ಮೆಲ್ ಅಲ್ಲಿ? ಇದು ಚೆನ್ನಾಗಿದೆ. ನಂದೇ 3 ಥರ್ಡ್ ಪಾಯಿಂಟ್. ಥ್ಯಾಂಕ್ ಯು ಸೊ ಮಚ್. ಅಂದ್ರೆ ಅದು ನಾನು ಮಾಡಿರೋದು. ಓ ಅಚ್ಚಾ, ಹಾಗೆ ಗೈಸ್ 5 ಪಾಯಿಂಟ್ಸ್ ವರೆಗೂ ಹೋಗ್ಬೇಕು. ಇವ್ರು 3 ಅಲ್ಲಿ ಇದ್ದಾರೆ, ನಾನು 2 ಅಲ್ಲಿ ಇದ್ದೀನಿ. ಬಟ್ ಸ್ವಲ್ಪ ನನಗೆ ಗಾಬರಿ ಆಗ್ತಾ ಇದೆ ನಿಜ ಹೇಳ್ಬೇಕು ಅಂದರೆ. ನಾನು ಕ್ಲಿಯರ್ ವಿನ್ನರ್ ಆಗ್ತೀನಿ ಅಂದ್ಕೊಂಡೆ. ಇಲ್ಲಿ ಸರ್ ಒಂದು ಟೆಸ್ಟ್ ಮಾಡತ್ತಿದ್ದು ಬರ್ತೀರಾ? ನಾವು 2 ಪರ್ಫ್ಯೂಮ್ ಸ್ಮೆಲ್ ಮಾಡಿಸ್ತೀವಿ, ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಬೇಕು. ಸೇಲ್ ಏನು ಮಾಡ್ತಿಲ್ಲ ತಲೆ ಕೆಡಿಸ್ಕೊಬೇಡಿ. ಇದ್ಯಾರ್ದು? ಇದಾ ಗೈಸ್? 4 ಪಾಯಿಂಟು ಗೈಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಹಾ ಇದು ಎದ್ದು ಬರ್ತಿದೆ ಸ್ಮೆಲ್. ಇದು ಸ್ಟ್ರಾಂಗ್ ಇದೆ ಗೈಸ್, ಇದು ಸ್ಮೆಲ್ಲೇ ಗೊತ್ತಾಗ್ತಿಲ್ಲ. ಇನ್ನೊಂದು 10 ಹಾಕ್ಬೇಕು. ಔಟ್ 30 ಇತ್ತ ಅಂತ ಹೋಗ್ಬಿಟ್ರೆ ತಲೆ ದಿಮ್ಮ. ಯಾರು ಹಾಳು ಮಾಡ್ಸಿದ್ರ ನೀವು ಅಂತ. ಕಾಫಿ ಓಕೆ ಇವಾಗ ಹೇಳಿದ್ರಿ. 3 4. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಇನ್ನೊಂದ್ಸಲ ನೋಡಿ ಸರಿ. ಕರೆಕ್ಟ್ ಆಗಿದೆ. ಥ್ಯಾಂಕ್ ಯು. ಲವ್ ಯು ಬ್ರೋ.
ಸ್ವಲ್ಪ ಜಾಸ್ತಿ ಹೊಡಿಬೋದಿತ್ತು ಅನ್ಸುತ್ತೆ. ಫಸ್ಟ್ ಅದು ಕೊಡ್ಬೋದು. ಯಾಕೆ ಹೋಯ್ದಿಯಲ್ಲ ಅಲ್ಲ ಅದು ಗೊತ್ತಿ ಅದನ್ನ ಹೇಳಲ್ಲ ಅದು ಹೇಳಲ್ಲ. ಅದು ಹೇಳಿದ್ರೆ ಮೋಸ ಆಗ್ಬಿಡುತ್ತೆ. ಹಾಂ. ಇವಾಗ ಆಮೇಲೆ ಸ್ಯಾಮ್ ಸಮೀರ್ ಫ್ಯಾನ್ ಅಂದ್ಬಿಟ್ಟು ಅವ್ನು ಚೆನ್ನಾಗಿದೆ ಇಲ್ಲ 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 ಹಂಗಿಲ್ಲ. ಮೂಗಿಗೆ ಇಡ್ತಾ ಒಂದು ಸ್ಮೆಲ್ ಮಾಡಕ್ ಕೊಡು. ಥ್ಯಾಂಕ್ ಯು ಬ್ರೋ ಏನು ಬೇಕು ಬ್ರೋ? ಚಾಕ್ಲೇಟ್ ಗಿಕ್ಲೇಟ್ ಏನೋ ಬೇಕಾ ಬ್ರೋ? ನೀವೇನು ಖುಷಿಯಿಂದ ಇಲ್ಲಿ ಸೋಡಾ ಕೊಡ್ಸಿ, ಯಾರೋ ಅಂಗಡಿ ಇಲ್ಲ ಇಲ್ಲಿ. ಲೈಮ್ ಸೋಡಾ ಕೊಡ್ಸಿ. ಬುಕ್ಕು ಬುಕ್ ಸ್ಟೋರ್ ಇದೆಯಲ್ಲ, ಲೈಮ್ ಸೋಡಾ ಕೊಡ್ಸಿ ಬ್ರೋ. ನಡ್ರಿ ನಮಗೂ ಬೇಕು. ಅವರು ಪಾಯಿಂಟ್ ಕೊಡೋದಕ್ಕೆ ಲೈಮ್ ಸೋಡಾ ಕೊಡಿಸ್ತಾ ಇದ್ದಾರೆ. ಇಬ್ರು ಸೋಡಾ ಕುಡಿತಾ ಇದೀವಿ. ಚಿಯರ್ಸ್. ಥ್ಯಾಂಕ್ ಯು ಭಯ್ಯ. ಏ ದೇಖ್ಲೆಂಗೆ ಬಿಲ್ ಚಲೋ. ಇಲ್ಲ ಸಾರಿ. ಬುಕ್ಸ್ ಅಲ್ಲ, ದೆನ್ ಇಟ್ಸ್ ವೆರಿ ಗುಡ್ ಬ್ರೋ. ಅಂದ್ರೆ ಇಟ್ಸ್ ನೋ ಐಡಿಯಾ ವಾಟ್ ಐ ಆಮ್ ಡೂಯಿಂಗ್ ಬಟ್ ಫಕ್ ಇಟ್. ಒಂದು ಬುಕ್ ಕೊಡ್ಸಿದ್ದಾರೆ ವಿನ್ ಆಗಿದ್ದಕ್ಕೆ. ಅವ್ರು ಸ್ವಲ್ಪ ರೆಡಿ ಆಗಲಿ ರೀ. ನಿಮ್ಮ ಬ್ಲಾಗಲ್ಲಿ ನಾಳೆ ನಾನು ಡೈಲಿ ನೋಡ್ಬೇಕು. ಇದು ನೋಡಿ. ಇವ್ರು ಎದುರ್ಕೊಂಡು ಸ್ಮೆಲ್ ಮಾಡ್ತಿದ್ದಾರೆ. ಹಿಂಗ್ ಬಿದೋಗ್ಬಿಟ್ರೆ ತಲೆ ಸುತ್ತ ಮಿಕ್ಸ್ ಆಗಿದೆ ಎರಡು ಅಲ್ಲಿ. ಒಂದ್ ಸೆಕೆಂಡ್ ಮಿಕ್ಸ್ ಆಗ್ಬಿಟ್ಟಿದೆ. ಫಸ್ಟ್ ಇಂದ ತಗೊಳ್ಳಿ. ಉಲ್ಟಾ ನೋಡ್ತಾ ಇದ್ರೆ ಹಿಂಗೆ. ಇದು ಚೆನ್ನಾಗಿದ್ಯಾ? ಇದು ಚೆನ್ನಾಗಿದೆಯಲ್ಲ. ಚೆನ್ನಾಗಿದೆ. ಮತ್ತೆ ಆಯ್ಕೊಂತೀನಿ. ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಸೂನ್. ಥ್ಯಾಂಕ್ ಯು ಬರುತ್ತೆ, ಬೇಗ ಬರುತ್ತೆ. ಗೈಸ್ ನನ್ನ ಪ್ರಕಾರ ವಿನ್ನರ್ ಇವರೇ. ಇನ್ನೊಂದು ಲಾಸ್ಟ್ ಟ್ರೈ ಮಾಡೋಣ ಅಂತೀರಾ? ಆಗ್ಲೇ 6 ಆಯ್ತು. 6 ಆಯ್ತು ಇವ್ರದ್ದು. ನಂದು ಇನ್ನೂ 3 ಅಲ್ಲಿ ಇದ್ದೀನಿ. ಹೌದು, ಏ ನಮ್ದು ತೆಗೀರಿ. ಮರ್ತೋಗ್ಬಿಡ್ತಾರೆ ಒಬ್ಬೊಬ್ರಿಗೆ. ನನಗೆ ಕೊಡಿ. ಇದಾ ಅಂತ ಹಂಗಾಗಲ್ಲ. ಮರ್ತೋಗ್ಬಿಡ್ತಾರೆ ಒಬ್ಬೊಬ್ರಿಗೆ. ನನಗೆ ಕೊಡಿ. ಇದಾ ಅಂತ. ಅವ್ರಿಗೆ ನಿಂದು ಹೌದಾ? ಅವ್ರಿಗೆ ನೋಡಿದೀವಿ ಅಂತ ಇದ್ದೀನಿ. ಗೈಸ್ ಹೆಂಗ್ ಗೊತ್ತಾಗ್ತಿದೆ? ಅದು ಎರಡು ಮಿಕ್ಸ್ ಆಗಿಲ್ಲ. ಅದು ನನ್ಗೆ ಗೊತ್ತಾಗ್ಲಿಲ್ಲ ಯಾರೋ ಒಬ್ರು. ಯಾವುದು? ಒಂದು ನಿಮಿಷ ನಂದೇ ನೋಡ್ಕೊಂಬಿಡಿ ಆಮೇಲೆ. ಅದು ಸ್ಮೆಲ್ಲೇ ಬರ್ತಾ ಇಲ್ಲ. ಗೈಸ್ ಈ ಗ್ಯಾಂಗ್ ಫುಲ್ ಯಾಕೋ ನನ್ನೇ ಗೆಲ್ಸಕ್ ಬಂದಿರಂಗಿದೆ. ಮತ್ತೆ ಇದು ನಾನು ಒಪ್ಪಲ್ಲ. ನಾನು ಗೆಲ್ಲಿಲ್ಲ ಅಂದ್ರೆ ನಾನು ಒಪ್ಪಲ್ಲ. ಇದು ರಿಗ್ಡ್, ಇದು ರಿಗ್ಡ್. ಯಾವ್ದು ಇದಾಯ್ತಾ? ಥ್ಯಾಂಕ್ ಯು ಏನು ಬರೀ ಒಂದೊಂದು ಕೊಟ್ಟು ಎಲ್ಲ ಅದೇ ಚೆನ್ನಾಗಿದೆ ಅಂತ. ವಿಚ್ ಸ್ಮೆಲ್ಸ್ ಗುಡ್ ಯಾ? ನಿಮಗೆ ಥ್ಯಾಂಕ್ ಯು. ಇಲ್ಲಿ ಬನ್ನಿ ಟೇಬಲ್ ಬನ್ನಿ. ಆಕ್ಚುಲಿ ದಿಸ್ ಇಸ್ ಸ್ಟಾರ್ಟಿಂಗ್ ಯಾವುದು? ಒಂದ್ಸರಿ ಸ್ಮೆಲ್ ಮಾಡ್ಬಿಡಿ. ಎಲ್ಲ ಇದೇ ಹೇಳಿರೋದು. ಇದು ನಂದು. ಇದು ವಿನ್ ಆಗಿರೋದು. ಅದ್ ನಂದು. ಯಾವ್ದು ಯಾರ್ದು ಈಗ? ಇದು ನಂದು ಬ್ರೋ. ಒಂದ್ ನಿಮಿಷ ಕುಡಿಯೋದು. ನೀವು ಸ್ಮೆಲ್ಲೇ ಇಲ್ಲ. ಕೊಟ್ಟಿಲ್ವಾ ಹೆಂಗೆ? ಇತ್ತನೇ ಎಲ್ಲ ಚೆನ್ನಾಗಿರೋದು. ಇಲ್ಲಿ ಕಳ್ಳನ ಮಗ ಅಲ್ಲಿ. ಅದನ್ನ ಕೊಡಿ ಹೇಳ್ತೇನೆ. ಇದ್ರಲ್ಲಿ ಬರ್ತಾ ಇಲ್ಲ. ಒಂಚೂರು ಒಂದ್ ನಿಮಿಷ ಇದು ಕೊಡಿರಿ. ಅದ ಹೇಳಿ ಚೆನ್ನಾಗಿದೆ ಅಂತ. ನಾವು ಇದೇ ಹೇಳಿದ್ದು. ವಿನ್ನರ್ ಇವರೇ. ಸತ್ಯಕ್ಕೆ ಗೆಲುವು ಗೈಸ್. ಇದೇ ನಾವು ಹೇಳಿದ್ದು. ಓ ಗೈಸ್ ಎಲ್ಲಾರು ಸೆಲೆಕ್ಟ್ ಮಾಡಿದಾರೆ. ಕ್ಲಿಯರ್ ವಿನ್ನರ್ ಅದೇ. ಥ್ಯಾಂಕ್ ಯು. ಬನ್ನಿ ವಿಡಿಯೋ ಕ್ಲೀನಾಗಿ ನೋಡಿ. ನಾನು ಹೊಡ್ದೆ ಅದು ಇಲ್ಲ ಬ್ರೋ. ನೋಡಿದ್ದೆ ಬ್ರೋ. ಈಗ ನನ್ಗೆ ಕನ್ಫ್ಯೂಸ್ ಆಗೋಯ್ತಲ್ಲ ಗೈಸ್. ಇದು ಮಿಕ್ಸ್ ಆಗ್ಬಿಟ್ಟು ಈಗ ಕನ್ಫ್ಯೂಸ್ ಆಗೋಯ್ತು. ನಾನೇ ಗೆದ್ದಿ. ಸರಿ ಗೈಸ್ ಓಕೆ. ನಾನೇ ಓಕೆ ಅವರು ವಿನ್ನರ್ ಅಂತ ಹೇಳ್ತಿದ್ದಾರೆ. ಬಿಟ್ಬಿಡೋಣ ಬನ್ನಿ. ಈಗ ಅವರು ವಿಡಿಯೋಗೆ ಗೆಸ್ಟ್ ಕಸ್ತಿ ಅವಮಾನ ಮಾಡೋದು ಇಷ್ಟ ಇಲ್ಲ. ಬಟ್ ಆಕ್ಚುಯಲ್ ವಿನ್ನರ್ ಯಾರು ಅಂತ ಅರ್ಥ ಆಗ್ತಿಲ್ಲ. ಬಿಕಾಸ್ ಅದು ಮಿಕ್ಸ್ ಆಗೋಯ್ತು ಸ್ವಲ್ಪ ಕಡ್ಡಿ. ಒಂದು ಲಾಸ್ಟ್ ಟೆಸ್ಟ್ ಮಾಡ್ಬಿಡೋಣ. ಆಯ್ತು ಈಗ ಲಾಸ್ಟ್ ಟೆಸ್ಟ್. ಯಾವುದು? ಒಬ್ರು ಯಾರಾದ್ರು. ಓ ಅದೇಂಗ ಹಾಕ್ಬಿಡುತ್ತೆ ಅಲ್ಲಿ. ಅಲ್ಲ ನೀವ್ ಗೆದ್ರೆ ನೀವೇ, ನಾನ್ ಗೆದ್ರೆ ಇದು ಓಕೆ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಬೇಡ ಜರ್ಸಿ ತಗೊಳ್ಳೋಣ ಬನ್ನಿ. ಇದು ಸ್ಟ್ರಿಪ್ಗಳಿದೆಯಾ? ಇದೆಲ್ಲ ನಿಮ್ ಕೈಲಿ ಇದೆಯಲ್ಲ ಅದೇ ಅಲ್ವಾ? ಎಲ್ಲ ಯೂಸ್ಡ್. ಲಾಸ್ಟ್ ಟೆಸ್ಟ್ ಆಗ್ಲೇ ಆಕ್ಚುಲ್ ಆಗಿ ಗೆದ್ದಿರೋದು ಅವರೇ. ಸೊ ಕ್ಲಿಯರ್. ಇದು ಬರೀ ನೀರು ಕೊಟ್ಟಾಗಿದೆ ಬೇಡ. ನಂದು ಆಕ್ಚುಲ್ ಆಗಿ ಕಮ್ಮಿ ನೀರು ಹಾಕಿದ್ದೆ ನಾನು. ಅವ್ರು ಇದಾರಲ್ಲ ಅವರೇ ಜಾಸ್ತಿ ಹಾಕಿ ಸೋಲ್ಸ್ಬಿಟ್ರು. ಸ್ಮೆಲ್ಲೇ ಬರ್ತಾ ಇಲ್ಲ. ಎಲ್ಲಿ ಏನು ಹೊಡೆದಂಗೆ ಇಲ್ಲ. ಗಾಳಿ ನೋಡಿ. ನನ್ನ ಪ್ರಾಬ್ಲಮ್ ಅದೇ ನೋಡಿ ಬ್ರೋ ಈ ಕಾಫಿಲಿ ಜಾಸ್ತಿ ಸ್ಮೆಲ್ ಬರ್ತದೆ. ಈ ಕೈ ಇದು ಒಂದ್ಸಲ ಇದನ್ನ ಕಾಫಿ ಬೀಜ ಸ್ಮೆಲ್ಲೇ ಬರ್ತಿಲ್ಲ ಬ್ರೋ. ಇದ್ರಲ್ಲಿ ಬರ್ತಿದೆ. ಹೋಗ್ಬಿಟ್ರೆ ತಲೆ ದಿಮ್ಮ. ಯಾರು ಹಾಳು ಮಾಡ್ಸಿದ್ರ ನೀವು ಅಂತ ಅದೇ ಹೇಳಿದ್ ನಾನು. ಸ್ಮೆಲ್ ಈಗ ನೋಡಿ. ಸ್ಮೆಲ್ ಏನು ಬರ್ತಿಲ್ಲ ಅನ್ಸುತ್ತೆ. ಇದ್ರಲ್ಲಿ ಜಾಸ್ತಿ ಬರ್ತದೆ.
ಇದರಲ್ಲಿ ಏನೋ ಪ್ರಾಬ್ಲಮ್ ಇದೆ ಗೈಸ್. ಎನಿವೇಸ್ ವಿನ್ನರ್ ಇವರೇನಾ? ಅದೇನಾ? ಕಂಗ್ರ್ಯಾಚುಲೇಷನ್ಸ್. ಏನಾಯ್ತು ಗೊತ್ತಾ ಬ್ರೋ, ನಿಜ ಹೇಳ, ಆ ಡಾಟ್ ನಾನು ಎಕ್ಸ್ಚೇಂಜ್ ಮಾಡಿದ್ದೆ. ಹಾ, ಇದು ನಂದಕ್ಕೆ ಹಾಕಿ ನಿಮ್ದಕ್ಕೆ ಹಾಕಿ ನಂದಕ್ಕೆ ಅದು ಮಾಡಿ. ನಿಮ್ ಖುಷಿ ನೋಡಿ ನಾನು ಏನು ಮಾತಾಡ್ತಿಲ್ಲ, ಇವ್ರು ಎಷ್ಟು ಮಾತಾಡ್ತಾ ಇದ್ರೆ ಅಂದ್ರೆ ಅರ್ಥ ಆಯ್ತು. ಸೋಲು ಇವ್ರಿಗೆ ಅರ್ಗಿಸ್ಕೊಳಕ್ ಆಗ್ತಿಲ್ಲ. ಎನಿವೇಸ್ ಗೈಸ್, ಇಟ್ಸ್ ಓಕೆ ಬ್ರೋ, ನೈಸ್ ಗೇಮ್, ಕ್ರೇಜಿ ಡೇ ಗೈಸ್. ಸೊ ಐ ವಾಂಟ್ ಟು ಟಾಕ್ ಅಬೌಟ್, ನಾನು ಆಗ್ಲೇ ಹೇಳ್ತೇನೆ ಮಾತಾಡ್ತೀನಿ ಅಂತ. ನಾನು ರಘು ವೈನ್ ಸ್ಟೋರ್ ಅವ್ರನ್ನ ನಾನು ಕಾಂಟೆಂಟ್ ಕ್ರಿಯೇಷನ್ಗಿಂತ ಮುಂಚೆ ಚಿಕ್ಕ ಹುಡುಗ, ಅಂದರೆ ಐ ವಾಸ್ ಇನ್ 10th, ಆ ಟೈಮಿಂದ ಐ ಆಮ್ ಸೀಯಿಂಗ್ ಹಿಮ್ ಹಸ್ಲಿಂಗ್ ಆನ್ ಕಾಂಟೆಂಟ್. ಅವಾಗ ಕಾಂಟೆಂಟ್ ಕ್ರಿಯೇಷನ್ ಅಂದ್ರೇ ಯಾರು ಇನ್ನೂ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿರಲಿಲ್ಲ, ಒಬ್ರು ಇಬ್ರು ಇದ್ರಷ್ಟೇ. ಬಟ್ ದ ರಿಯಲ್ OG ಆಫ್ ಕಾಂಟೆಂಟ್ ಕ್ರಿಯೇಷನ್ ಫಾರ್ ಡ್ಯಾಮ್ ಶ್ಯೂರ್ ಇಸ್ ರಘು ವೈನ್ ಸ್ಟೋರ್, ಆ್ಯಂಡ್ ಹೀ ಗೇನ್ಸ್ ದಟ್ ರೆಸ್ಪೆಕ್ಟ್ ಬ್ರೋ. ಕ್ರೇಜಿ ಜಾಬ್. ಆವಾಗ ನೀವೆಲ್ಲ ನಮ್ಮನ್ನ ಇನ್ಸ್ಪೈರ್ ಮಾಡಿರಲಿಲ್ಲ ಅಂದರೆ ಐಮ್ ಡ್ಯಾಮ್ ಶ್ಯೂರ್ ನಮಗೆ ಕನ್ನಡದಲ್ಲಿ ಕಾಂಟೆಂಟ್ ಮಾಡ್ಬೋದು, ಇಲ್ಲ ನಾವು ಬರೀ ಹಿಂದಿ ಅವ್ರದ್ದು ಬರೀ ನೋಡಬೇಕಷ್ಟೇ ಅಂದ್ಕೊಂಡೇ ಇದ್ವಿ. ಬಟ್ ವೆನ್ ಯು ಸ್ಟಾರ್ಟೆಡ್, ದಟ್ ಈಸ್ ವೆನ್ ವಿ ಫೆಲ್ಟ್ ಓಕೆ, ನಾವು ಕಾಂಟೆಂಟ್ ಮಾಡ್ಬೋದು ಕನ್ನಡದಲ್ಲಿ, ಕನ್ನಡ ಕಾಂಟೆಂಟ್ ನೋಡೋಕ್ಕೆ ಕಾಮೆಂಟ್ಸ್ ಬರುತ್ತೆ, ಓಕೆ ವೀಡಿಯೋಸಲ್ಲಿ ಕಾಮೆಂಟ್ಸ್ ಬರುತ್ತೆ, ಲೈಕ್ ಬರುತ್ತೆ, ನಾವು ಮಾಡ್ಬೋದು ಅನ್ನೋ ಇನ್ಸ್ಪಿರೇಷನ್ ಬಂದಿದ್ದು. ಫಾರ್ ಶೋರ್ ಇಟ್ಸ್ ಫ್ರಮ್ ಯು. ಥ್ಯಾಂಕ್ಸ್ ಫಾರ್ ಇನ್ಸ್ಪೈರಿಂಗ್ ಅ ಲಾಟ್ ಆಫ್ ಕ್ರಿಯೇಟರ್ಸ್ ಲೈಕ್ ಅಸ್. ಮೋಸ್ಟ್ ಆಫ್ ದ ಟೈಮ್ಸ್ ನಮಗೆ ಕಾಂಟೆಂಟ್ ಮಾಡ್ತಿರೋದು 1-1.5 ನಿಮಿಷದ 10 ನಿಮಿಷದ ವಿಡಿಯೋ ಯಾರು ಬೇಕಾದ್ರೂ ಮಾಡಬಹುದು ಅನಿಸುತ್ತೆ ಕೆಲವೊಂದ್ಸಲ. ಬಟ್ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು, ಒಂದಕ್ಕಿಂತ ಒಂದು ವಿಭಿನ್ನವಾಗಿರೋದು, ಆ್ಯಂಡ್ ಕೆಲವೊಂದ್ಸಲ ಈ ಜರ್ನಿಲಿ ಏನಾಗೋಗ್ಬಿಡುತ್ತೆ ಅಂತ ಅಂದರೆ ಏರಿಳಿತಗಳು ಇರುತ್ತೆ. ಹೈ ಹೋಗುತ್ತೆ, ಡಿಪ್ ಬರುತ್ತೆ. ಡಿಪ್ ಆದಾಗ ಯಾರು ಏನಾರು ಅಂದಾಗ ನಾವು ವಾಪಸ್ ಎದ್ದು ಬರೋದಿದೆಯಲ್ಲ, ಸೊ ಅದನ್ನು ನಾನು ಸಮೀರಲ್ಲಿ ನೋಡಿರೋದು. ಸೊ ಪರ್ಸ್ನಲ್ ಲೈಫಾರು ಆಗಲಿ ಅಥವಾ ಕಾಂಟೆಂಟ್ ಲೈಫಲ್ಲಾರು ಆಗಲಿ, ಹಿ ನೆವರ್ ಗಿವ್ಸ್ ಅಪ್. ಆ್ಯಂಡ್ ಯಾವಾಗಾದರೂ ನನಗೆ ಮೋಟಿವೇಶನ್ ಕಳ್ಕೊಂಡಾಗ ದೀಸ್ ಆರ್ ದ ಗೈಸ್ ಹೂ ಇನ್ಸ್ಪೈರ್ ಮಿ, ಆ್ಯಂಡ್ ಪಕ್ಕದಲ್ಲಿದ್ದಾರೆ ಅಂತ ಹೇಳ್ತೀರಾ, ಆ್ಯಂಡ್ ಐ ಮೀನ್ ಇಟ್. ಥ್ಯಾಂಕ್ ಯು ಬ್ರೋ, ದಟ್ಸ್ ರಿಯಲಿ ಸ್ವೀಟ್ ಆಫ್ ಯು. ಈಗ ಅವ್ರು ಗೆದ್ದಿರೋದ್ರಿಂದ ನಾವು ನಮ್ಮ ಕಡೆಯಿಂದ ಪರ್ಫ್ಯೂಮ್ ಕೊಡಿಸ್ಬೇಕು. ಅದು ಈ ಸೆಷನ್ ಇವತ್ತೇ ಮುಗಿಸೋಣ, ಇಲ್ಲ ಯಾವ್ದಾದ್ರು ಯೋಚನೆ ಮಾಡ್ಕೊಂಡ್ಬರ್ತೀರಾ? ಇಲ್ಲ ಅದಂತೂ ಇರುತ್ತೆ ಬ್ರೋ, ವಿನ್ನಿಂಗ್ ಪ್ರೈಸ್ ಒಂದು 2-3 ಸಾವಿರ ಯಾವ್ದಾದ್ರು ಹೇಳಿ. ಪರ್ಫ್ಯೂಮ್ ಹೆಂಗ್ ಬ್ರೋ, ನಿಮ್ಮ ಹತ್ರ ಕಲೆಕ್ಷನ್ ತುಂಬ ಇದೆ. ಒಂದು 200-300 ರೂಪಾಯಿ ಶೂಸ್ ಇದೆ ಯಾವ್ದಾರು ಇಲ್ಲಿ? ಅಲ್ಲ ಬಜೆಟಲ್ಲಿ ಇದೆಯಾ ಅಂತ. ಇಲ್ಲಿ RCB ಪ್ಯಾಟ್ರನ್. ಓ ಕ್ರೇಜಿ. ಇದು ಇವ್ರ ಸೈಜ್ ಕೊಡಿ. ಬೇಡ, ನಂದು RCB ಲೋಗೋ ಆನ್ ಶೂ ಬೇಡ ಅಂತ. ರಿಯಲ್ RCBN ಗೈಸ್. ಪಾಪ ಡಬ್ಬ ಬೀಳ್ಸ್ಬಿಟ್ರು ರೋಡಲ್ಲಿ. ಇಷ್ಟೆಲ್ಲ ಎತ್ಕೊಂಡು ಹೋಗ್ತಿದ್ರಾ? ಕಮ್ಮಿ ಎತ್ಕೊಂಡು ಹೋಗಕ್ಕಾಗಲ್ವಾ ಗೈಸ್? ಸೊ ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ನಾವಂತೂ ಸಖತ್ ಮಜಾ ಮಾಡಿದೀವಿ, ಆಫ್ ಕ್ಯಾಮ್ರಾನು ಸಖತ್ ಮಜಾ ಮಾಡಿದೀವಿ ಅಲ್ಲ ಬ್ರೋ? ವಿ ಹ್ಯಾಡ್ ಕ್ರೇಜಿ ಫನ್. ಏನೇನು ಅನಿಸ್ತೈತೆ ನಮ್ಮ ವಿಡಿಯೋ ಬಗ್ಗೆ? ಡೆಫಿನೆಟ್ಲಿ. ಅಂಡ್ ಸ್ಯಾಮ್ ಸಮೀರ್ ಅವರ ಹೆಣ್ಣು ಮಕ್ಕಳ ಅಭಿಮಾನಿಗಳನ್ನ ನೋಡಿ ನನಗೆ ಜಲಸ್ ಫೀಲ್ ಆಯ್ತು. ಸ್ವಲ್ಪ ಅಫ್ಕೋರ್ಸ್ ಜಲಸ್ ಫೀಲ್ ಆಗ್ತದೆ. ಇನ್ನೇನು ಅಯ್ಯೋ ಅದಕ್ಕೆ ಸಮೀರ್ ಅಂತ ಎಲ್ಲ ಹೇಳ್ಬೇಕಾರೆ ವಿದ್ಯಾರ್ಥಿಗೆ ಬಟ್ ಖುಷಿ ಆಯ್ತು. ಅಂದ್ರೆ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಸ್ಕೆಚ್ ಕಾಮಿಡಿ ಮಾಡ್ಬೇಕಾದ್ರೆ ಸ್ಕ್ರಿಪ್ಟೆಡ್ ಇರುತ್ತೆ, ಅಂಡ್ ಇದು ಆನ್ ಸ್ಪಾಟ್ ಆಗಿರೋದ್ರಿಂದ ಲೈವ್ ಆಗಿ ಜನರ ಜೊತೆ ಇಂಟ್ರಾಕ್ಷನ್ ಯಾವಾಗಲೂ ಮಜಾ. ತುಂಬಾ ದಿನ ಆಗಿತ್ತು ಇಂಟ್ರಾಕ್ಟ್ ಮಾಡಿ ಜನರನ್ನ ಲೈವ್ ಅಲ್ಲಿ. ತುಂಬಾ ದಿನ ಆಗಿತ್ತು. ನಾನು ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ನೆಕ್ಸ್ಟ್ ಮೋಸ್ಟ್ ಪ್ರಾಬ್ಲಿ ವಿಲ್ ಡೂ ಸಮಥಿಂಗ್, ವಿಲ್ ಪ್ಲಾನ್ ಸಮಥಿಂಗ್ ಎಲ್ಸ್. ಅಂಡ್ ಆಲ್ಸೋ ನಮ್ಮ ರಘು ಬ್ರೋದು ಯೂಟ್ಯೂಬ್ ಚಾನಲ್ ಇದೆ. ಈಸ್ ಆಲ್ಸೋ ಗೆಟಿಂಗ್ ಟು ಯೂಟ್ಯೂಬ್ ವೆರಿ ಸೂನ್. ಸ್ವಲ್ಪ ಜಾಸ್ತಿ ಆಕ್ಟಿವ್ ಆಗೋ ಪ್ಲಾನ್ಸ್ ಅಲ್ಲಿ ಇದ್ದಾರೆ. ಸೊ ಯಾರ್ಯಾರು ಇಲ್ಲಿ ಅವರ ಯೂಟ್ಯೂಬ್ ID ಇದೆ, ಹೋಗಿ ಸಬ್ಸ್ಕ್ರೈಬ್ ಮಾಡಿ ರೆಡಿ ಇರಿ. ಸೊ ದಟ್ ಹಿ ಪೋಸ್ಟ್ ಇಸ್ ಕಾಂಟೆಂಟ್ ಅಂಡ್ ಎಂಟರ್ಟೈನ್ ಆಲ್ ಆಫ್ ಅಸ್. 6,80,000 ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು ಸುಮ್ಮನೆ ಸೈಲೆಂಟ್ ಆಗೋಗ್ಬಿಟ್ಟಿದ್ದೀನಿ. ನನಗೆ ಕೊಟ್ಬಿಡಿ ಬ್ರೋ ಅಕೌಂಟು. ಎಷ್ಟು ಕೊಡ್ತೀರಾ? ಹೌದು, ಕಟ್ ಮಾಡಿ. ಎಷ್ಟು ಕೊಡ್ತೀರಾ? 500 ರೂಪಾಯಿ. 500 ರೂಪಾಯಿಗೆ ನಾನು ಅಕೌಂಟ್ ಕೊಡಲ್ಲ. 500 ರೂಪಾಯಿ ಕೊಡ್ತೀರಾ? ಒಂದು 50 ರೂಪಾಯಿ ಜಾಸ್ತಿ ಆದ್ರೆ ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಚಿಕನ್ ರೋಲ್ ಒಂದು ಕೊಡಿ. ಹೌ ಮಚ್? ಹಾಯ್, ಹೌ ಆರ್ ಯು? ಚಿಕನ್ ರೋಲ್ ಫಾರ್ ಮೀ ಒನ್. ನೋ ವೈ? ಯಾಕೆ? ನನಗೆ ಒಂದು ನಿನ್ಗೆ ಒಂದು. ಯಾಕೆ? ನಿಂಗೂ ಕ್ಯಾನ್ಸಲ್ ಮಾಡಿಸ್ತೀನಿ ನೀರು. ಬಾಯ್ ಟೇಕ್ ಇಟ್. ಇಸ್ಕೋ ಆಯ್ತಾ? ಇಂಕೋ ದೇದೋ ಭಯ್ಯ. ಅಚ್ಚಾ ವಾಲಾ ಬನಾನಾ, ಬೆಸ್ಟ್ ಬನಾನಾ. ಹಾಂ ಗೈಸ್, ಸೊ ಆಗ್ಲಿಂದ ಎಂಡ್ ಮಾಡ್ತಾ ಇದ್ದೀನಿ, ಆಗ್ತಾನಿಲ್ಲ. ಈ ವಿಡಿಯೋ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಗೈಸ್, ಇದು ಏನೋ ಡಿಫ್ರೆಂಟಾಗಿ ಟ್ರೈ ಮಾಡಿದ್ವಿ. ವಿ ಯೂಶಲಿ ಡೂ ಕುಕಿಂಗ್ ಚಾಲೆಂಜ್, ಅದು ಇದು ಬೇರೆ ಚಾಲೆಂಜಸ್ಸು. ಬಟ್ ವಿ ವಾಂಟೆಡ್ ಟು ಟ್ರೈ ಸಮಥಿಂಗ್ ಔಟ್ ಆಫ್ ಪರ್ಫ್ಯೂಮ್. ಆ್ಯಂಡ್ ಐ ಗೆಸ್ ಇದು ಸ್ವಲ್ಪ ಯೂನಿಕ್ ಆ್ಯಂಡ್ ಡಿಫ್ರೆಂಟ್ ಕಾನ್ಸೆಪ್ಟ್ ಇನ್ ಕನ್ನಡ. ಐ ಹೋಪ್ ಯು ಲೈಕ್ಡ್ ಇಟ್. ಆ್ಯಂಡ್ ರಘು ಬ್ರೋ ನಮ್ಮ ಜೊತೆ ಇದ್ದಿದ್ದು ಅದನ್ನು ಇಷ್ಟ ಆಯಿತು ಅನ್ಕೋತೀನಿ. ಕಾಮೆಂಟ್ ಹಾಕಿ. ಸಿ ಯು ನೆಕ್ಸ್ಟ್ ವಿಡಿಯೋ ಏನು ಮಾಡ್ಬೋದು ನಾನು ಇವರು, ಅದನ್ನು ಕಾಮೆಂಟ್ ಹಾಕಿ. ವಿಲ್ ಟ್ರೈ. ಬಾಯ್.
ಗೈಸ್ ನಾವು ಮಾತಾಡ್ತಾ ರಘುಬ್ರೋದು ಗಿಫ್ಟೇ ಮರ್ತೋಗ್ಬಿಟ್ವಿ ಅವ್ರು ಗೆದ್ದಿರೋದಕ್ಕೆ. ಅವರು ಹೊರಟೋದು, ನಾನು ಬಂದ್ಬಿಟ್ಟೆ. ಸೊ ಅದನ್ನು ಬ್ಯಾಲೆನ್ಸ್ ಇಟ್ಕೊಂಡು ಐ ಪ್ರಾಮಿಸ್ ದಟ್ ಐ ವಿಲ್ ಡೆಲಿವರ್ ಇಸ್ ಗಿಫ್ಟ್ ಆದಷ್ಟು ಬೇಗ. ಮೇ ಬಿ ನಾಳೆನೇ ಡೆಲಿವರ್ ಮಾಡಿಬಿಡೋಣ. ಎಸ್, ಗಿಫ್ಟು ಅವ್ರು ಪ್ಲ್ಯಾನ್ ಮಾಡೋ ಬದಲು ನಾವೇ ಸರ್ಪ್ರೈಸ್ ಯಾರು ಕಳ್ಸೋಣ. ಸವಿಭಾವನೆಗಳ ಹೆಸರಾಂತ ಸಂಕಲನ ಪ್ರೀತಿ